16 ವರ್ಷದ ಈ ಹುಡುಗ ಸರ್ಕಾರದ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಿದ್ದಾನೆ. ದುಬೈನ ಒಬ್ಬ ಸಿಬಿಎಸ್ಇ ವಿದ್ಯಾರ್ಥಿ ಭಾರತದ ಅತಿದೊಡ್ಡ ಪರೀಕ್ಷಾ ವ್ಯವಸ್ಥೆಯನ್ನೇ ಅಲುಗಾಡಿಸಿದ ಸ್ಟೋರಿ ಇಲ್ಲಿದೆ. ಮಿಸ್ ಮಾಡದೆ ನೋಡಿ. ಸುಮನ್ ಟಿವಿಗೆ ಸ್ವಾಗತ. ನಾನು ಶ್ವೇತಾ. 16 ವರ್ಷದ ಈ ಹುಡುಗ ಭಾರತದ ಅತಿ ದೊಡ್ಡ ಪರೀಕ್ಷೆಗಳಾದ ನೀಟ್ ಮತ್ತು ಜೆಇಇ ಪೋರ್ಟಲ್ಗಳಲ್ಲಿ ದೋಷವನ್ನ ಕಂಡು ಹಿಡಿದಿದ್ದಾನೆ. ಇದು ಗೊತ್ತಾದ ಕೂಡಲೇ ಅವನು ಸರ್ಕಾರಕ್ಕೆ ಹೇಳಿ ಅದನ್ನ ಸರಿಪಡಿಸಿದ್ದಾನೆ. ದುಬೈನಲ್ಲಿ ಓದ್ತಾ ಇರುವಂತಹ ಈ ಒಬ್ಬ ಸಿಬಿಎಸ್ಇ ವಿದ್ಯಾರ್ಥಿ ರೈಲನ್ ಅನಿಲ್ ಅಂತ. ಇವನು ಕೇವಲ 5 ದಿನದ ಅಂತರದಲ್ಲಿ ನೀಟ್ ಮತ್ತು ಜೆಇಇ ಅಡ್ವಾನ್ಸ್ಡ್ ಪೋರ್ಟಲ್ಗಳಲ್ಲಿದ್ದಂತಹ ಸೆಕ್ಯೂರಿಟಿ ದೋಷಗಳನ್ನ ಪತ್ತೆ ಹಚ್ಚಿದ್ದಾನೆ. ಒಬ್ಬ ಸೈಬರ್ ಸೆಕ್ಯೂರಿಟಿ ರಿಸರ್ಚರ್ ಆಗಿ ನೀಟ್ ರೀ ಎಕ್ಸಾಮ್ ಪೋರ್ಟಲ್ ನಲ್ಲಿ ಅಡ್ಮಿನ್ ಲಾಗಿನ್ ಬೈಪಾಸ್ ಸೇರಿದಂತೆ ಇನ್ನು ಎಷ್ಟೊಂದು ಸೆಕ್ಯೂರಿಟಿ ಫ್ಲಾಕ್ ಅನ್ನ ಪತ್ತೆ ಹಚ್ಚಿದ್ದಾನೆ. ಈ ದೋಷದಿಂದ ಅಡ್ಮಿನ್ ಡ್ಯಾಶ್ ಬೋರ್ಡ್ಗೆ ಅನ್ಆಥರೈಸ್ಡ್ ಆಗಿ ಆಕ್ಸೆಸ್ ಸಿಗುವಂತ ಸಾಧ್ಯತೆ ಇತ್ತಂತೆ. ಸಾವಿರಾರು ಡೇಟಾ ಲೀಕ್ ಆಗುವ ಅಪಾಯ ಕೂಡ ಇತ್ತು ಅಂತ ಹೇಳಲಾಗ್ತದೆ. ಜೊತೆಗೆ ಅಟ್ಯಾಕರ್ಸ್ಗೆ ಇಂಟರ್ನಲ್ ರೆಕಾರ್ಡ್ಸ್, ಅಪಾಯಿಂಟ್ಮೆಂಟ್ ಲೆಟರ್ಸ್ ನ ಜನರೇಟ್ ಮಾಡುವಷ್ಟು ಅಧಿಕಾರ ಮತ್ತು ಎಕ್ಸಾಮ್ ಸೆಂಟರ್ ಮ್ಯಾಪಿಂಗ್ ಅನ್ನೇ ಬದಲಾಯಿಸುವಷ್ಟು ಹಾಗೆ ಬ್ಯಾಕ್ ಎಂಡ್ ಕಂಟ್ರೋಲ್ ಅನ್ನ ಸಹ ಪಡ್ಕೊಳ್ಳುವಷ್ಟು ಸಾಧ್ಯವಾಗ್ತಿತ್ತಂತೆ. ಇನ್ನು ಜೆಇಇ ಅಡ್ವಾನ್ಸ್ ಪೋರ್ಟಲ್ ನಲ್ಲೂ ಸಹ 2026 ಫಲಿತಾಂಶದ ನಂತರ ಐಐಟಿ ರೂರ್ಕಿ ರಿಸಲ್ಟ್ ಪೋರ್ಟಲ್ ನಲ್ಲಿ ಕ್ಲೌಡ್ ಸ್ಟೋರೇಜ್ ಮಿಸ್ಕಾನ್ಫಿಗರೇಷನ್ ಕಾರಣದಿಂದ ಡೇಟಾ ಎಕ್ಸ್ಪೋಜರ್ ಇಶ್ಯೂ ಸಾಧ್ಯತೆ ಆಗ್ತಿತ್ತಂತೆ. ಈ ಎಲ್ಲಾ ಅಂಶವನ್ನ ಅವನು ತನ್ನ ಟ್ವಿಟರ್ ಅಕೌಂಟ್ ನಲ್ಲಿ ಹೇಳಿದ್ದಾನೆ. ಇದಾದ ನಂತರದಲ್ಲಿ ಸಿಸ್ಟಮ್ ಅನ್ನ ಪರಿಶೀಲಿಸಿ ಇಶ್ಯೂ ಇದೆ ಅಂತ ಹೇಳಿ ಪತ್ತೆಯಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ರಿಸಲ್ಟ್ ರೆಕಾರ್ಡ್ಗಳು, 1.87 ಲಕ್ಷಕ್ಕೂ ಹೆಚ್ಚು ಅಡ್ಮಿಟ್ ಕಾರ್ಡ್ ನ PDF ಅಥೆಂಟಿಕೇಶನ್ ಇಲ್ದೇನೆ ಆಕ್ಸೆಸ್ ಆಗುವ ಸಾಧ್ಯತೆ ಇತ್ತಂತೆ. ಈ ಎಲ್ಲ ವರದಿ ಇದೀಗ ನಮ್ಗೆ ಸಿಕ್ಕಿದೆ. ಆಶ್ಚರ್ಯ ಏನಂದ್ರೆ ಇವನು ಈ ದೋಷ ಎಲ್ಲ ಕಂಡುಹಿಡಿಯೋದಕ್ಕೆ ಕೇವಲ ಅವನಿಗೆ 3 ಗಂಟೆ ಮಾತ್ರ ಸಮಯ ಬೇಕಾಯ್ತಂತೆ. ಈ ಕೇವಲ 16 ವರ್ಷದ ಈ ಹುಡುಗ ಇಷ್ಟೆಲ್ಲ ಹೇಗೆ ಮಾಡ್ದ ಅಂತ ಕೇಳಿದ್ರೆ ಅವನು ಹೇಳೋ ಉತ್ತರ ಏನಂದ್ರೆ 8ನೇ ತರಗತಿಯಿಂದಾನೇ ಅವನು ಸೈಬರ್ ಸೆಕ್ಯೂರಿಟಿ, ಲೈನೆಕ್ಸ್, ಹ್ಯಾಕಿಂಗ್ ಚಾಲೆಂಜಸ್ನೆಲ್ಲ ಕಲಿತಾ ಬರ್ತಾ ಇದ್ದಂತೆ. ನೀಟ್ ದೋಷ ಕಂಡು ಹಿಡಿದ ಕೂಡಲೇ ಅವನು ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅದಕ್ಕೆ ಅವರು ಮರುದಿನ ಬೆಳಗ್ಗೆ NTA ಅಧಿಕಾರಿಗಳು ಸಹ ಅವನಿಗೆ ಧನ್ಯವಾದವನ್ನ ಸಹ ಹೇಳಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಯನ್ನ ಸರಿಪಡಿಸಿ ರೈಲನ್ನು ಇದನ್ನ ಆಕ್ಚುಲಿ ಅವನು ಏನಾರ ಬಯಸಿದ್ರೆ ಈ ಮಾಹಿತಿಯನ್ನೆಲ್ಲ ಲೀಕ್ ಮಾಡಿ ವೈರಲ್ ಮಾಡಬಹುದಾಗಿತ್ತು. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ಯಾವುದೇ ವಿದ್ಯಾರ್ಥಿಯ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಅವನು ಹೊರಗೆ ಬಿಟ್ಕೊಟ್ಟಿಲ್ಲ. ಜವಾಬ್ದಾರಿಯುತವಾಗಿ ಅವನು ನಿಜವಾಗ್ಲೂ ವರ್ತಿದ್ದಾನೆ. ರೈಲನ್ ಹೇಳೋರು ಏನಂತಂದ್ರೆ ಒಂದೇ ಮಾತು, ದೋಷಗಳನ್ನ ಮರೆ ಮಾಡುವುದು ದೇಶಭಕ್ತಿ ಅಲ್ಲ, ಅದನ್ನ ಸರಿಪಡಿಸೋದಕ್ಕೆ ಸಹಾಯ ಮಾಡಬೇಕು ಅಂತ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಎಜುಕೇಶನ್.